ಮತ್ತೆ ಇಲ್ಲಿನ ಪ್ರಮುಖ ವಿಚಾರ ನೋಡಿ, ಅತಿ ಹೆಚ್ಚು ಕಂಪ್ಲೇಂಟ್ ಬರೋ ವಿಚಾರ ಏನು ಗೊತ್ತಾ? ಅಡ್ವಾನ್ಸ್ ವಿಚಾರದಲ್ಲಿ. ಸ್ನೇಹಿತರೆ, ಈ ಮೊದಲು ಡೆಪಾಸಿಟ್ ಹೆಸರಿನಲ್ಲಿ ಏನಾಗ್ತಾ ಇತ್ತು, 5 ತಿಂಗಳ ಬಾಡಿಗೆ ಕೊಡಿ, 8 ತಿಂಗಳ ಬಾಡಿಗೆ ಕೊಡಿ, 10 ತಿಂಗಳ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಅಂದರೆ ಬಾಡಿಗೆ 5,000 ರೂಪಾಯಿ ಇದ್ರೂ ಅಡ್ವಾನ್ಸು ಮಿನಿಮಮ್ 50,000ದಿಂದ 1 ಲಕ್ಷ ರೂಪಾಯಿ ತಗೊಳ್ತಾ ಇದ್ರು. 2BHK ಮನೆಗಳಿಗೆ 2 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿ ತನಕ ತಗೊಳ್ಳೋದನ್ನು ಸಹ ನಾನು ನೋಡಿದ್ದೀನಿ. ಈಗ ನೀವು ಹೇಳಿ, ಇದು ದೋಚಾಟ ಅಲ್ಲದೆ ಇನ್ನೇನು? ನಿಜವಾಗ್ಲೂ ಇದೊಂದು ಹಗಲು ದರೋಡೆನೇ ಆಗ್ತಾ ಇತ್ತು. ಈಗ ಹೊಸ ಕಾನೂನು ಏನು ಹೇಳ್ತದೆ, ರೆಸಿಡೆನ್ಷಿಯಲ್ ಮನೆಗಳಿಗೆ ಗರಿಷ್ಠ 2 ತಿಂಗಳ ಬಾಡಿಗೆ ಮಾತ್ರ ಡಿಪಾಸಿಟ್ ಆಗಿ ತಗೊಳ್ಬೇಕು. ಅಂದರೆ 1BHK ಮನೆಗೆ 5,000 ರೂಪಾಯಿ ರೆಂಟ್ ಇದೆ ಅಂತ ಅಂದ್ಕೊಳ್ಳಿ, ಡಿಪಾಸಿಟು 10,000 ರೂಪಾಯಿ ಒಳಗೇನೆ ಮಾತ್ರ ತಗೊಳ್ಬೇಕು. ಇದಕ್ಕಿಂತ ಹೆಚ್ಚು ಕೇಳಿದರೆ ಕಾನೂನಿನ ಉಲ್ಲಂಘನೆ ಆಗುತ್ತೆ, ಮನೆ ಮಾಲೀಕರಿಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಮನೆ ಖಾಲಿ ಮಾಡೋ ವಿಚಾರದಲ್ಲೂ ಹೊಸ ನಿಯಮದಲ್ಲಿ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಡಲಾಗಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಇವತ್ತು ಬರ್ತಾ ಇದ್ರು, ನಾಳೆನೋ ಅಥವಾ ನೆಕ್ಸ್ಟ್ ಸಂಡೇ ಒಳಗೋ ನೀವು ಮನೆ ಖಾಲಿ ಮಾಡಿಬಿಡಿ ಅಂತ ಓನರ್ಗಳು ಹೇಳ್ತಾ ಇದ್ರು. ಇದೀಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಮಾಲೀಕರು ಮನೆ ಖಾಲಿ ಮಾಡಿಸ್ಬೇಕಾದ್ರೆ ಅಥವಾ ಬಾಡಿಗೆದಾರರು ತಮ್ಮ ಮನೆಯನ್ನು ಬಿಡಬೇಕಾದ್ರೆ ಕಡ್ಡಾಯವಾಗಿ 3 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು, ಅದು ರೈಟಿಂಗ್ನಲ್ಲಿ. ನೋಟಿಸ್ ಇಲ್ಲದೆ ಬಲವಂತ ಮಾಡಿದರೆ ದಂಡ ಖಚಿತವಾಗಿ ಬಿದ್ದೇ ಬೀಳುತ್ತೆ. ಇನ್ನು ರೆಂಟ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋ, ಮನೆ ಖಾಲಿ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋ ನೀರು ವಿದ್ಯುತ್ತನ್ನು ಕಟ್ ಮಾಡುವಂಗಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ತುಂಬ ಗಂಭೀರ ವಿಷಯ. ಬಾಡಿಗೆದಾರರನ್ನ ಮನೆಯಿಂದ ಹೊರಹಾಕಬೇಕು ಅನ್ನೋ ಕಾರಣಕ್ಕೆ ನೀರು ಕಟ್ ಮಾಡೋದು, ಕರೆಂಟ್ ಕಟ್ ಮಾಡೋದು, ಇದೀಗ ಇವೆಲ್ಲ ಕಾನೂನು ಬಾಹಿರ ಕೃತ್ಯಗಳು ಆಗ್ತವೆ. ಮಾಲೀಕರೇನಾದರೂ ಇಂಥ ಕೆಲಸ ಮಾಡಿದರೆ ಅವರಿಗೆ ದಂಡ ಬೀಳೋದು ಪಕ್ಕ. ಮನಸ್ಸಿಗೆ ಬಂದಂಗೆ ರೆಂಟ್ ಕೂಡ ಏರಿಸಬಾರ್ದು. 12 ತಿಂಗಳಿಗೊಮ್ಮೆ ಮಾತ್ರ ರೆಂಟ್ ಹೆಚ್ಚಿಸ್ಬೇಕು. ಅದು ಈ ರೀತಿ ರೆಂಟ್ ಹೆಚ್ಚಾಗುತ್ತೆ ಅಂತ 3 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು. ಅದು ಬಾಯಿ ಮಾತಲ್ಲೆಲ್ಲ, ರೈಟಿಂಗ್ನಲ್ಲೇ ಕೊಡಬೇಕು.